ಸರ್, ಇವತ್ತು ಏನಾಗ್ತಾ ಇದೆ ಅಂತಂದರೆ ಇವತ್ತು ಇಡೀ ಭಾರತ ದೇಶನ ಇವತ್ತು ಅಮೇರಿಕಾಗೆ ನಮ್ಮ ಭಾರತ ದೇಶದ ಮಾರುಕಟ್ಟೆನ ಓಪನ್ ಮಾಡಿ 0% ಟ್ಯಾಕ್ಸ್ ಮಾಡಿ ಅದನ್ನು ಬೇಕಾದಷ್ಟು ಅವ್ರಿಗೆ ಏನೇನು ಬೇಕೋ ಅದನ್ನೆಲ್ಲ ನೀವು ಡಂಪ್ ಮಾಡ್ಕೊಳ್ಳಿ ಏನು ಬೇಕಾದ್ರೂ ಅಂತ ಓಪನ್ ಮಾಡಿ ಅವ್ರಿಗೆ ಗುತ್ತಿಗೆ ಕೊಟ್ಟಂಗೆ ಕೊಟ್ಟಿರೋದು ಇವತ್ತೊಂದು ದಿವಸ ಇದು ಮೇಕ್ ಇನ್ ಇಂಡಿಯಾ ಅಂತ ಹೇಗಾಗತ್ತೆ ಅಂತ ಸ್ವಲ್ಪ ನಾವು ಯೋಚನೆ ಮಾಡಬೇಕಾಗತ್ತೆ ಸರ್. ಯಾಕೆ ಅಂತ ಅಂದರೆ ಇವತ್ತು ನಮ್ಮ ದೇಶದ ರೈತರಿಗೆ, ಪ್ರಮುಖವಾಗಿ ದೇಶದ ರೈತರಿಗೆ ಎಷ್ಟು ಅನಾನುಕೂಲ ಆಗುತ್ತೆ ಅಂತ ಅಂದರೆ ಅವರು ಬೆಳೆಯುವಂಥ ಬೆಳೆಗೆ ಕಿಮ್ಮತ್ತಿಲ್ದೇನೆ ಆಗುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಅದೇ ರೀತಿಯಲ್ಲಿ ಕಾರ್ಮಿಕರು ಮತ್ತು ಸಣ್ಣ ಪುಟ್ಟ ಕಾರ್ಖಾನೆಗಳೇನಿದೆ ಅವು ಕೂಡ ಸರ್ವನಾಶ ಮಾಡುವಂಥ ಈ ಒಂದು ವ್ಯವಸ್ಥೆ ಇದು ಮೇಕ್ ಇನ್ ಇಂಡಿಯಾ ಆಗಲ್ಲ ಸರ್. ಇದು ಮೇಕ್ ಇನ್ ಇಂಡಿಯಾ ಆಗೋಕ್ಕೆ ಸಾಧ್ಯ ಇಲ್ಲ ಸರ್. ಜೈಸೆ ಅಮೃತ್ ಕಾಲ್, ಅಚ್ಚೆ ದಿನ್, ಒಂದೇ ಭಾರತ್, ನ್ಯಾಷನಲಿಸಮ್ ಎಂತೆಂಥ ದೊಡ್ಡ ಪದಗಳನ್ನ ಉಪಯೋಗಿಸ್ತಾರೆ ಸರ್. ಅಂದರೆ ಅಮೃತ್ ಕಾಲ್, ಅಚ್ಚೆ ದಿನ್ ಅಂತ ಅಂದರೆ ನಮ್ಗೆ ಇನ್ನೂ ಕೂಡ ಅರ್ಥ ಆಗ್ತಾ ಇಲ್ಲ. ಯಾಕೆ ಅಂತ ಅಂದರೆ ಸರ್, ಹಂಗರ್ ಇಂಡೆಕ್ಸ್ನಲ್ಲಿ ಭಾರತ ಇವತ್ತು 123 ದೇಶಗಳಲ್ಲಿ 102ನೇ ಸ್ಥಾನದಲ್ಲಿ ನಿಂತ್ಕೊಳ್ಳುತ್ತೆ ಅಂತ ಅಂದರೆ ಇದನ್ನು ಅಚ್ಚೆ ದಿನ ಅಂತ ಹೇಳಲಿಕ್ಕಾಗತ್ತಾ ಅಂತ ನೀವು ಯೋಚನೆ ಮಾಡಬೇಕು ಸರ್. ಪರ್ ಕ್ಯಾಪಿಟಾ ಇನ್ಕಮ್ ಇವತ್ತು ಭಾರತ ಪ್ರಪಂಚದ 144ನೇ ಜಾಗದಲ್ಲಿ ನಿಲ್ಲುತ್ತೆ ಅಂತ ಅಂದರೆ ಇದು ಸಾಧ್ಯನಾ? ಇದು ಹೇಗೆ ಇದು ಅಮೃತ ಕಾಲ ಆಗುತ್ತೆ ಅಂತ ಯೋಚನೆ ಮಾಡಬೇಕು ಸರ್. ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ 5ರ ಪ್ರಕಾರ ಭಾರತದಲ್ಲಿ 35.5% ಅಪೌಷ್ಟಿಕ ಆಹಾರದಿಂದ ಇವತ್ತು ಬಳಲ್ತಾ ಇದ್ದಾರೆ ಅಂತಂದ್ರೆ ನಾವು ಯೋಚನೆ ಮಾಡಬೇಕು. 35.5% ಅಂತ ಅಂದರೆ ಯೋಚನೆ ಮಾಡಬೇಕು ಸರ್. ಇದರಲ್ಲಿ 19% ಮಕ್ಕಳು ಬದುಕೋದೇ ಇಲ್ಲ ಅನ್ನೋ ಒಂದು ರಿಪೋರ್ಟ್ ಇದೆ. ಇದು ಇವತ್ತೊಂದು ದಿವಸ ಇದು ಇವ್ರಿಗೆ ಅಚ್ಚೆ ದಿನ.